ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನಾನಿವತ್ತು ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಹತ್ರ ಬಂದಿದ್ದೀನಿ. ನಾನಿವತ್ತು ಹೊಸದಾಗಿ ಅಮೆಂಡ್ ಆಗಿರುವಂತಹ ಲೇಕ್ ಬಫರ್ ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಈ ಅಮೆಂಡ್ಮೆಂಟ್ ಬಂದು ಕರ್ನಾಟಕದಲ್ಲಿರುವಂತಹ ಎಲ್ಲ ಕೆರೆಗಳಿಗೂ ಅನ್ವಯ ಆಗುತ್ತೆ. ಹಾಗೆ ನಮ್ಮ ಸ್ಟೇಟ್ನಲ್ಲಿರುವಂತಹ ಎಲ್ಲ ಕೆರೆಗಳನ್ನು ಮಾನಿಟರ್ ಮಾಡೋದಕ್ಕೆ ಮತ್ತು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತಾನೆ ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟ್ ಬಂದು ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ 2014. ಈ ಆ್ಯಕ್ಟ್ ಒಳಗಡೆ ಸೆಕ್ಷನ್ 12ಗೆ ಅಮೆಂಡ್ಮೆಂಟ್ ತಂದು ಲೇಕ್ ಬಫರ್ ಝೋನ್ನ ರೆಡ್ಯೂಸ್ ಮಾಡಿದ್ದಾರೆ. ಈಗ ಟೇಬಲ್ ಪ್ರಕಾರ ಹೊಸದಾಗಿ ಫಿಕ್ಸ್ ಆಗಿರುವಂತಹ ಬಫರ್ ಝೋನ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. 5 ಗುಂಟೆ ಇರುವಂತಹ ಕೆರೆಗೆ ಯಾವುದೇ ರೀತಿ ಬಫರ್ ಝೋನ್ ಇರೋದಿಲ್ಲ. 5 ಗುಂಟೆಯಿಂದ 10 ಗುಂಟೆ ಇರುವಂತಹ ಕೆರೆಗೆ 3 ಅಡಿ ಬಫರ್ ಝೋನ್ ಇರುತ್ತೆ. 10 ಗುಂಟೆಯಿಂದ 1 ಎಕರೆ ಇರುವಂತಹ ಕೆರೆಗೆ 10 ಅಡಿ ಬಫರ್ ಝೋನ್ ಇರುತ್ತೆ. ನಂತರ 1 ಎಕರೆಯಿಂದ 10 ಎಕರೆ ಇರುವಂತಹ ಕೆರೆಗೆ 20 ಅಡಿ ಬಫರ್ ಝೋನ್ ಬರುತ್ತೆ. 10 ಎಕರೆಯಿಂದ 25 ಎಕರೆ ಇರುವಂತಹ ಕೆರೆಗೆ 40 ಅಡಿ ಬಫರ್ ಝೋನ್ ಇರುತ್ತೆ. 25 ಎಕರೆಯಿಂದ 100 ಎಕರೆವರೆಗೂ ಇರುವಂಥ ಕೆರೆಗೆ 80 ಅಡಿ ಬಫರ್ ಝೋನ್ ಇರುತ್ತೆ. ಮತ್ತು 100 ಎಕರೆಗಿಂತ ಮೇಲ್ಪಟ್ಟು ಕೆರೆಗೆ 100 ಫೀಟ್ ಅಂದರೆ 100 ಅಡಿ ಬಫರ್ ಝೋನ್ ಇರುತ್ತೆ. ಈಗ ನಾನು ಹೇಳಿರುವಂತಹ ಬಫರ್ ಝೋನ್ ಕೆರೆಯ ರೆವೆನ್ಯೂ ಬೌಂಡ್ರೀಸ್ ಎಡ್ಜಿಂದ ಬಫರ್ ಝೋನ್ ಸ್ಟಾರ್ಟ್ ಆಗುತ್ತೆ. ಸೊ ಇದಾಗಿತ್ತು ಲೇಕ್ ಬಫರ್ ರಿವೈಸ್ಡ್ ನೋಟಿಫಿಕೇಶನ್ ಡೀಟೇಲ್ಸ್. ನಿಮಗೆ ಈ ನೋಟಿಫಿಕೇಶನ್ ಸಾಫ್ಟ್ ಕಾಪಿ PDF ಫಾರ್ಮ್ನಲ್ಲಿ ಬೇಕಂತ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಬಫರ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತು ಹೀಗೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಸ್ಗಳನ್ನು ನಿಮಗೆ ನಾವು ಕಂಟಿನ್ಯೂಸ್ ಆಗಿ ಕೊಡಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.